ಈ 5 ರಾಶಿಯ ಹುಡುಗರು ಅತಿ ಸುಂದರ ಹೆಂಡತಿಯನ್ನು ಪಡೆಯುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಸುಂದರವಾದ ಜೀವನ ಸಂಗಾತಿಯನ್ನು ಪಡೆಯಲು ಬಯಸುತ್ತಾನೆ. ಅಲ್ಲದೆ ಅವನನ್ನೇ ಪ್ರೀತಿಸಿ ಮತ್ತು ಅವನಿಗೆ ನಿಷ್ಠರಾಗಿರುವುದು. ಈ ವಿಷಯದಲ್ಲಿ ಕೆಲವರು ಅದೃಷ್ಟವಂತರಾಗಿ ಹುಟ್ಟುತ್ತಾರೆ. ಜ್ಯೋತಿಷ್ಯದಲ್ಲಿ ಕೆಲವು ರಾಶಿಚಕ್ರ ಚಿಹ್ನೆಗಳನ್ನು ಉಲ್ಲೇಖಿಸಲಾಗಿದೆ. ಅವರ ಪುರುಷ ಸ್ಥಳೀಯರು ತುಂಬಾ ಸುಂದರವಾದ ಜೀವನ ಪಾಲುದಾರರನ್ನು ಪಡೆಯುತ್ತಾರೆ. ಅಷ್ಟೇ ಅಲ್ಲ, ಪ್ರತಿ ಒಳ್ಳೆಯ ಮತ್ತು ಕೆಟ್ಟ ಸಮಯದಲ್ಲಿ ಅವನ ಹೆಂಡತಿಯು ಅವನನ್ನು ಬೆಂಬಲಿಸುತ್ತಾಳೆ. ಈ ರಾಶಿ ಚಕ್ರ ಚಿಹ್ನೆಯನ್ನು ಹೊಂದಿರುವ ಪುರುಷರು ಅಂತಹ ಉತ್ತಮ ಹೆಂಡತಿಯರನ್ನು ಪಡೆಯುತ್ತಾರೆ ಎಂದು ಗಮನಿಸಬೇಕಾದ ಅಂಶವಾಗಿದೆ, ಏಕೆಂದರೆ ಅವರು ಅನೇಕ ಗುಣಗಳನ್ನು ಹೊಂದಿದ್ದಾರೆ. 1. ಮಿಥುನ ರಾಶಿ. ಮಿಥುನ ರಾಶಿಯ ಹುಡುಗರು ಸ್ವಭಾವತಃ ತುಂಬಾ ಹರ್ಷಚಿತ್ತದಿಂದ ಮತ್ತು ಸಂತೋಷದಿಂದ ಅದೃಷ್ಟವಂತರು. ಹುಡುಗಿಯರು ಶೀಘ್ರವಾಗಿ ಅವರ ಕಡೆಗೆ ಆಕರ್ಷಿತರಾಗಲು ಮಾತ್ರವಲ್ಲ, ಅವರ ಕಡೆಗೆ ನಿಷ್ಠರಾಗಿ ಮತ್ತು ಸಮರ್ಪಿತರಾಗಿ ಉಳಿಯಲು ಇದು ಕಾರಣವಾಗಿದೆ. ಮಿಥುನ ರಾಶಿಯ ಹುಡುಗರ ಸ್ವಭಾವ ತುಂಬಾ ಸೌಮ್ಯವಾಗಿರುತ್ತದೆ. ಅವರು ಮಹಿಳೆಯರನ್ನು ಗೌರವದಿಂದ ಕಾಣುತ್ತಾರೆ ಮತ್ತು ಅವರೊಂದಿಗೆ ದಯೆಯಿಂದ ವರ್ತಿಸುತ್ತಾರೆ. ಈ ಸಹಜ ಗುಣಗಳಿಂದಾಗಿ ಅವರು ಸುಲಭವಾಗಿ ಸುಂದರ ಮತ್ತು ಆಕರ್ಷಕ ಹುಡುಗಿಯರನ್ನು ತಮ್ಮ ಕಡೆಗೆ ಆಕರ್ಷಿಸುತ್ತಾರೆ. ನಂತರ ಅವನ ಸಹಜ ಗುಣಗಳು ಮತ್ತು ನಡವಳಿಕೆಯಿಂದಾಗಿ ಹುಡುಗಿಯರು ಸಹ ಅವನ ಬಗ್ಗೆ ಪ್ರೀತಿ ಮತ್ತು ಭಕ್ತಿಯಿಂದ ತುಂಬಿರುತ್ತಾರೆ. 2. ಸಿಂಹರಾಶಿ. ಸಿಂಹ ರಾಶಿಯ ಹುಡುಗರು ತುಂಬಾ ಬಲಶಾಲಿಗಳು, ಶಕ್ತಿಶಾಲಿಗಳು ಮತ್ತು ಪ್ರಾಬಲ್ಯ ಹೊಂದಿರುತ್ತಾರೆ. ಆದರೆ ಪ್ರೀತಿಯ ವಿಷಯದಲ್ಲಿ ಅವರ ನಡವಳಿಕೆ ಸ್ವಲ್ಪ ವಿಭಿನ್ನವಾಗಿರುತ್ತದೆ. ಸಿಂಹ ರಾಶಿಯ ಹುಡುಗರು ಮದುವೆಯ ನಂತರ ತಮ್ಮ ಹೆಂಡತಿಯರಿಗೆ ಬಹಳ ಸಮರ್ಪಿತ ಮತ್ತು ನಿಷ್ಠರಾಗಿರುತ್ತಾರೆ. ಸಿಂಹ ರಾಶಿಯ ಜನರು ಸಾಮಾನ್ಯವಾಗಿ ಸುಂದರ ಹುಡುಗಿಯರೊಂದಿಗೆ ಇರಲು ಉದ್ದೇಶಿಸಲಾಗಿದೆ. ಸಿಂಹ ರಾಶಿಯ ಹುಡುಗರು ಮನೆಯಲ್ಲಿ ತಮ್ಮ ಹೆಂಡತಿಯ ಮೇಲೆ ಎಷ್ಟೇ ಪ್ರಾಬಲ್ಯ ಸಾಧಿಸಿದರೂ ಅವರು ಎಂದಿಗೂ ಅವರಿಗೆ ಮೋಸ ಮಾಡುವುದಿಲ್ಲ ಮತ್ತು ಯಾವಾಗಲೂ ಅವರನ್ನು ಬೆಂಬಲಿಸುತ್ತಾರೆ. ಸಿಂಹ ರಾಶಿಯ ಹುಡುಗರು ಸ್ವಭಾವತಃ ತುಂಬಾ ರೊಮ್ಯಾಂಟಿಕ್ ಆಗಿರುತ್ತಾರೆ. ಈ ಗುಣಗಳಿಂದಾಗಿ ಅವರು ಸುಂದರ ಮತ್ತು ನಿಷ್ಠಾವಂತ ಹೆಂಡತಿಯರನ್ನು ಹೊಂದುವ ಅದೃಷ್ಟವನ್ನು ಪಡೆಯುತ್ತಾರೆ. 3. ಕನ್ಯಾ ರಾಶಿ. ಕನ್ಯಾ ರಾಶಿಯ ಹುಡುಗರ ನೋಟ, ವೈಶಿಷ್ಟ್ಯಗಳು ಮತ್ತು ಮೈಕಟ್ಟು ಸಾಕಷ್ಟು ಆಕರ್ಷಕವಾಗಿದೆ. ಅವರು ನೋಟದಲ್ಲಿ ತುಂಬಾ ಮಾದಕ ಮತ್ತು ಸುಂದರವಾಗಿದ್ದಾರೆ. ಕನ್ಯಾ ರಾಶಿ ಹುಡುಗರ ನೋಟಕ್ಕೆ ಹುಡುಗಿಯರು ಮೊದಲು ಆಕರ್ಷಿತರಾಗುತ್ತಾರೆ. ಹುಡುಗ ಎಷ್ಟು ಸುಂದರವಾಗಿದ್ದಾನೋ ಆಗ ಅವನತ್ತ ಆಕರ್ಷಿತಳಾಗುವ ಹುಡುಗಿಯು ಅವನಿಗಿಂತ ನೋಟ ಮತ್ತು ಸೌಂದರ್ಯದಲ್ಲಿ ಕೀಳಾಗುವುದಿಲ್ಲ ಎಂಬುದು ಈಗ ಸ್ಪಷ್ಟವಾಗಿದೆ. ಈ ರೀತಿಯಾಗಿ ಕನ್ಯಾ ರಾಶಿಯ ಹುಡುಗರಿಗೆ ಸುಂದರವಾದ ವಧುಗಳು ಸಿಗುವುದು ಸಾಮಾನ್ಯವಾಗಿ ಕಂಡುಬರುತ್ತದೆ. ಕನ್ಯಾ ರಾಶಿಯ ಹುಡುಗರು ಸ್ವಭಾವತಃ ತುಂಬಾ ಪ್ರೀತಿಯ ಮತ್ತು ರೊಮ್ಯಾಂಟಿಕ್ ಆಗಿರುತ್ತಾರೆ. ಅವನ ಪ್ರಣಯ ಸ್ವಭಾವದಿಂದಲೇ ಹುಡುಗಿಯರು ಅವನನ್ನು ಪ್ರೀತಿಸುತ್ತಾರೆ ಮತ್ತು ಅವನನ್ನು ಮದುವೆಯಾಗಲು ಹರ್ಷಚಿತ್ತರಾಗುತ್ತಾರೆ. 4. ಮಕರ ರಾಶಿ. ಮಕರ ರಾಶಿಯ ಹುಡುಗರು ತುಂಬಾ ಬುದ್ಧಿವಂತರು ಮತ್ತು ಮಾತನಾಡುವ ಕಲೆಯಲ್ಲಿ ಪ್ರವೀಣರು. ಇಲ್ಲಿ ಮಾತನಾಡುವ ಕಲೆ ಎಂದರೆ ಸುಳ್ಳು ಹೇಳುವುದು, ವಿಷಯಗಳನ್ನು ತಯಾರಿಸುವುದು ಅಥವಾ ಮಾತನಾಡುವಲ್ಲಿ ಬುದ್ಧಿವಂತರಾಗಿರುವುದು ಎಂದಲ್ಲ. ಈ ಕೌಶಲ್ಯ ಎಂದರೆ ನೀವು ಇತರ ವ್ಯಕ್ತಿಯನ್ನು ಕ್ಷಣದಲ್ಲಿ ನಿಮ್ಮ ಅಭಿಮಾನಿಯನ್ನಾಗಿ ಮಾಡುವ ರೀತಿಯಲ್ಲಿ ಮಾತನಾಡುವುದು. ಮಕರ ರಾಶಿಯ ಹುಡುಗರಿಗೆ ಸಹಜವಾಗಿಯೇ ಒಂದು ರೀತಿಯ ಆಕರ್ಷಣೆ ಇರುತ್ತದೆ. ಅವನು ಎಲ್ಲಿಗೆ ಹೋದರೂ ಅವನು ತನ್ನ ಬಗ್ಗೆ ಎಲ್ಲರಿಗೂ ಹುಚ್ಚನಾಗುತ್ತಾನೆ. ನಾವು ಯಾವ ಕೂಟದಲ್ಲಿ ಕುಳಿತರೂ ಆ ಕೂಟದ
ಹೆಗ್ಗಳಿಕೆಗೆ ಪಾತ್ರರಾಗುತ್ತೇವೆ. ಹುಡುಗಿಯರ ಹೃದಯವನ್ನು ಹೇಗೆ ಗೆಲ್ಲಬೇಕೆಂದು ಅವನಿಗೆ ತಿಳಿದಿದೆ. ಹೊಗಳಿಕೆಗಳು, ಅಭಿನಂದನೆಗಳು, ಆಶ್ಚರ್ಯಗಳು ಮತ್ತು ಪ್ರೀತಿಯ ಎಲ್ಲ ಸುಂದರ ಅಭಿವ್ಯಕ್ತಿಗಳೊಂದಿಗೆ ನಾವು ಅವರನ್ನು ನಮ್ಮ ನಿಯಂತ್ರಣಕ್ಕೆ ತರುತ್ತೇವೆ. ಮಕರ ರಾಶಿಯ ಹುಡುಗರು ತಮ್ಮ ಹೆಂಡತಿಯರ ವಿಷಯಕ್ಕೆ ಬಂದಾಗ ತುಂಬ ಅದೃಷ್ಟವಂತರು. ಅತ್ಯಂತ ಸುಂದರವಾದ ಮತ್ತು ಜೀವ ನೀಡುವ ಹುಡುಗಿಯರನ್ನು ಅವರ ಹಣೆಬರಹದಲ್ಲಿ ಬರೆಯಲಾಗಿದೆ. 5. ಮೀನರಾಶಿ. ಮೀನ ರಾಶಿಯ ಹುಡುಗರ ದೊಡ್ಡ ವಿಶೇಷತೆ ಏನೆಂದರೆ ಅವರು ತುಂಬಾ ಸುಂದರ ಮತ್ತು ಆಕರ್ಷಕವಾಗಿರುವುದು. ಅದಲ್ಲದೆ ಲವಲವಿಕೆಯಿಂದ ಕೂಡಿದ ಈ ಹುಡುಗರು ಹುಡುಗಿಯರ ಹೃದಯವನ್ನು ಸುಲಭವಾಗಿ ಗೆಲ್ಲುತ್ತಾರೆ. ಹುಡುಗಿಯರು ಅವನ ಹಾಸ್ಯ ಪ್ರಜ್ಞೆಯಿಂದ ಪ್ರೀತಿಯಲ್ಲಿ ಬೀಳುತ್ತಾರೆ. ಅಲ್ಲದೆ ಮೀನ ರಾಶಿಯ ಹುಡುಗರು ಸ್ವಭಾವತಃ ತುಂಬಾ ಪ್ರಾಮಾಣಿಕರು. ಅವರಲ್ಲಿ ಯಾವುದೇ ಮೋಸವಿಲ್ಲ. ಹಾಸ್ಯ ಪ್ರಜ್ಞೆ, ಪ್ರಾಮಾಣಿಕತೆ, ವಂಚನೆ ರಹಿತ ನಡವಳಿಕೆ ಇವು ಹುಡುಗರ ಮೂಲ ಗುಣಗಳಾಗಿದ್ದು ಹುಡುಗಿಯರು ಸ್ವಾಭಾವಿಕವಾಗಿ ಆಕರ್ಷಿತರಾಗುತ್ತಾರೆ. ಮೀನ ರಾಶಿಯ ಹುಡುಗರು ಪ್ರತಿಯೊಂದು ವಿಷಯದಲ್ಲೂ ತುಂಬಾ ಒಳ್ಳೆಯವರಾಗಿರುವುದರಿಂದ ಅವರಿಗಿಂತ ಉತ್ತಮ ವಧುಗಳು ಕೂಡ ಸಿಗುತ್ತಾರೆ. ಮೀನ ರಾಶಿಯ ಹುಡುಗರ ವಧುಗಳು ಸಾಮಾನ್ಯವಾಗಿ ತುಂಬಾ ಸುಂದರವಾಗಿರುತ್ತಾರೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.